ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನೆಕ್ ಡಿಸೈನು ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಗ್ರೀನು ಮತ್ತು ರಾಮ ಗ್ರೀನ್ ಕಲರ್ ಮಿಕ್ಸಿಂಗ್ ಸ್ಯಾರಿ. ಇದು ಸ್ಯಾರಿ ಬಂದು ಲೈಟ್ ಗ್ರೀನು ಮತ್ತು ಲೈಟ್ ಪಿಂಕ್ ಕಲರ್ ಮಿಕ್ಸಿಂಗ್ ಬಂದಿದೆ. ಅದು ಫ್ಲವರ್ಸು ಥರ ಬಂದಿದೆ ಡಿಸೈನ್. ಅದು ಅವರು ಸೀರೆ ತೊಗೊಂಡೋಗಿದ್ದಾರೆ. ಇದು ನಮ್ಮ ತಮ್ಮನೆಂತಿದೆ ಸೀರೆ. ಇದು ಅವರೇ ಕುಚ್ಚು ಫಾಲು ಜಿಗ್ಜಾಗ್ ಮಾತ್ರ ಮಾಡಿಕೊಡ್ತೀನಿ. ಫಾಲು ಮತ್ತು ಕುಚ್ಚೆಲ್ಲ ಅವರೇ ಹಾಕ್ಕೊಳ್ತಾರೆ. ಅದು ಒಂದು ಫಂಕ್ಷನ್ ಇತ್ತು, 14ನೇ ತಾರೀಕು ಏನೋ ಅನಿಸುತ್ತೆ. ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಅವಳು ನನಗೆ ತಂದುಕೊಟ್ಲು. ಅದಕ್ಕೆ ನೋಡಿ ನಾನು ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ. ಇವಾಗ ನಾನು 2ನೇ ನಂಬರ್ ಇಟ್ಕೊಂಡು 2 ಸತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಗೋಲ್ಡ್ ಕಲರಲ್ಲಿ. ಆಮೇಲೆ ನೋಡಿ, ಇದು ಡೋರಿ ಪೈಪಿಂಗು ವರ್ಕ್ ಮಾಡೋಕ್ಕೆ ಅಂತಲೇ ಬರುತ್ತೆ. ಇದು ನಾನು ಲೈಟ್ ಪಿಂಕ್ ಕಲರಲ್ಲಿ ಒಂದೇ ಕಲರಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ನಾನು 2.5 ನಂಬರ್ನಲ್ಲಿ ಕೊಟ್ಕೊಂಡು ಫಿಲ್ ಮಾಡ್ತಾಯಿದ್ದೀನಿ. ಇದು ಡೋರಿ ಪೈಪಿಂಗು ಸ್ವಲ್ಪ ದಪ್ಪ ಇದೆ. ಅದಕ್ಕೋಸ್ಕರ ನಾನು 2.5 ನಂಬರ್ ಇಟ್ಕೊಂಡು ಒಂದು ಸ್ವಲ್ಪ ಗ್ಯಾಪ್ ಬಿಡ್ತೀನಿ. ಬಾಲ್ ಚೈನ್ ಅಟ್ಯಾಚ್ ಮಾಡಬೇಕಲ್ವಾ, ಅದಕ್ಕೆ ಗ್ಯಾಪ್ ಬಿಟ್ಬಿಟ್ಟು ಒಂದು ಬಾಲ್ ಚೈನ್ ಅಟ್ಯಾಚ್ ಮಾಡ್ಬೋದು, ಅಷ್ಟು ಗ್ಯಾಪ್ ಬಿಟ್ಟು ಅಟ್ಯಾಚ್ ಮಾಡ್ತೀನಿ ನಾನು. ನೋಡಿ, ಇದು ಲೈಟ್ ಪಿಂಕ್ ಕಲರಲ್ಲಿ ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿ ಆಮೇಲೆ ತಿರ್ಗಾ ಇನ್ನೊಂದು ಕಲರ್ ಲೈಟ್ ಗ್ರೀನ್ ಕಲರ್ ಹಾಕ್ಕೊಳ್ತೀನಿ. ನಾನು 2 ಡೋರಿ ಪೈಪಿಂಗ್ ಹಾಕ್ಕೊಳ್ತೀನಿ. ನಾನೇ ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಮಾಡೋಣ ಅಂದ್ಬಿಟ್ಟು ಇದಕ್ಕೆ 2 ಕಲರ್ ಡೋರಿ ಪೈಪಿಂಗು, ಒಂದು ಲೈಟ್ ಪಿಂಕ್ ಕಲರು ಮತ್ತು ಇನ್ನೊಂದು ಲೈಟ್ ಗ್ರೀನ್ ಕಲರು. ಸ್ಯಾರಿಯಲ್ಲಿ ಫ್ಲವರ್ಸ್ ಬಂದಿದೆ. ಇದು ತುಂಬ ಅಂದರೆ ಚಿಕ್ಕ ಚಿಕ್ಕ ಫ್ಲವರ್, ಈಗ ಪ್ಲೈನ್ ಬರಲ್ಲ, ಸ್ವಲ್ಪ ಡಿಸೈನ್ ಆಗಿ ಬರುತ್ತಲ್ಲ, ಆ ಥರ ಸ್ಯಾರಿ ಅವಳೇ ತೊಗೊಂಡು ಹೋದ್ಲು. ನಾನೇ ಮಾಡ್ಕೊಳ್ತೀನಿಲ್ಲ ಅಂತ ನೋಡಿ. ಇವಾಗ ನಾನು ಮೊದಲು 2ನೇ ನಂಬರ್ ಇಟ್ಕೊಂಡು ಗೋಲ್ಡ್ ಕಲರಲ್ಲಿ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಡೋರಿ ಪೈಪಿಂಗ್ ತೊಗೊಂಡು ಲೈಟ್ ಪಿಂಕ್ ಕಲರ್ ಹಾಕ್ಕೊಳ್ತೀನಿ. ತಿರ್ಗಿ ಆಮೇಲೆ ಇನ್ನೊಂದು ಡೋರಿ ಪೈಪಿಂಗ್ ತೊಗೊಂಡು ಅದು ಗ್ರೀನ್ ಕಲರಲ್ಲಿ 2 ಫಿಲ್ಲಪ್ ಮಾಡ್ಕೊಳ್ತೀನಿ. ಇವಾಗ ನಾನು ಶಾಪಲ್ಲೇ ಬಾಲ್ ಚೈನ್ ಎಲ್ಲ ಕವರಲ್ಲಿ ಇತ್ತಲ್ವ, ಅದನ್ನೇ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಕಡೆ ಅದು ಅಟ್ಯಾಚ್ ಮಾಡೋಕ್ಕಾಗ ಸೆಟ್ ಆಗಲಿಲ್ಲ, ಅದಕ್ಕೆ ನಾನು ಮಾಡಿ ಈ ಕಡೆಯಿಂದ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬಾಲ್ ಚೈನನ್ನು 1ನೇ ನಂಬರ್ ಹಿಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಇದು ಗೋಲ್ಡ್ ಕಲರ್ ಆದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀನಿ ನಾನು. ಅದಾದಮೇಲೆ ಇನ್ನೊಂದಕ್ಕೆ ಗ್ರೀನ್ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀನಿ. ಇದು ಬಾಲ್ ಚೈನು 1, 2, 3 ಬರುತ್ತೆ. ಇದು ಬಾಲ್ ಚೈನಿಂದು ಸ್ವಲ್ಪ ಅಗಲನೇ ಇರಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ನಾನು ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ 1 ಲೈನ್ ಆಯ್ತು. ಇದು ಕಲರ್ ಸೀರೆ ಚೆನ್ನಾಗಿದೆ. ಮತ್ತು ಬ್ಲೌಸ್ಗೆ ಸ್ಲೀವ್ಗೆ ಬಾರ್ಡ್ರ್ ದೊಡ್ಡ ಬಾರ್ಡ್ರ್ ಇದೆ, ಅಂದರೆ 11 ಇಂಚು ಬಾರ್ಡ್ರ್ ಇದೆ. ಅವ್ರು ನನಗೆ ಸ್ಲೀವ್ಗೆ ಏನು ಮಾಡಿದ್ರೆ ಕಾಣಿಸಲ್ಲ, ಡಿಸೈನ್ ಬೇಡ ನನಗೆ, ಫ್ರಂಟು ಬ್ಯಾಕ್ ಮಾತ್ರ ಮಾಡಿಕೊಡಿ ಅಂತಂದು. ನಾನೇ ಫ್ರಂಟು ಬ್ಯಾಕ್ ಮಾಡಿ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಬೇಕು. ಅವ್ರಿಗೆ ಸ್ಟಿಚಿಂಗ್ ಮಾಡೋಕ್ಕೆ ಬರಲ್ಲ, ಅವರಿಗೆ ನಾನೇ ಸ್ಟಿಚಿಂಗ್ ಮಾಡಿ ಕೊಡಬೇಕು. ನೋಡಿ, ಈಗ ಎರಡನೇ ಸಲ ಬಾಲ್ ಚೈನ್ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ 1 ಲೈನ್ ಆಯಿತು, ಈಗ 2ನೇ ಸಲ ಅಟ್ಯಾಚ್ ಮಾಡ್ತೀನಿ ನಾನು. 1ನೇ ನಂಬರ್ ಇಟ್ಕೊಂಡು ಈ ಥರ ನಾವೇ ಸ್ವಲ್ಪ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇರಬೇಕು. ಹಾಕಿದ ಡಿಸೈನ್ನೇ ಹಾಕಬಾರ್ದು, ಅಂದರೆ ನಾವು ಹಾಕಿದ ಡಿಸೈನ್ನೇ ಹಾಕಬಾರ್ದು. ಬೇರೆಯವ್ರು ಹಾಕಿರೋದನ್ನ ನೋಡಿ ಕಲಿಯೋಕ್ಕೆಂದರೆ ಮಾಡ್ಬೋದು. ಈಗ ನಾವು ಹಾಕಿರೋದನ್ನೇ ಇವಾಗ ನಾನು ಒಂದೊಂದು ಡಿಸೈನ್ನ 2-3 ಬ್ಲೌಸಿಗೆ ಹಾಕ್ತಾಯಿರ್ತೀನಿ ನಾನು. ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿದ್ರೆ ನೀವು ನೋಡಲ್ಲ. ಅದೇನೆಂದರೆ ಒಂದು ಡಿಸೈನ್ನ ಒಂದು ಸತಿ ನೋಡಿದ್ರೇ ಸರಿ, ಅವೆಲ್ಲ ನಾನು ತಿರ್ಗಾ ಆಮೇಲೆ ಅದೇನು ನೋಡೋಲ್ಲ ನಾನು. ಸುಮ್ಮನೆ ನೋಡಿ, ಅದು ಬಾಲ್ ಚೈನ್ ಪಕ್ಕದಲ್ಲಿ ಒಂದು ಗೋಲ್ಡ್ ಕಲರಲ್ಲಿ 0 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ನೋಡಿ, ನಾನು ಇದನ್ನು ಉಲ್ಟಾ ಸಿ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ. ನಾನು ಉಲ್ಟಾ ಸೀದಾ ಸಿ ಥರ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಗೋಲ್ಡ್ ಕಲರಲ್ಲಿ. ನಾನು 1ನೇ ನಂಬರ್ ಇಟ್ಕೊಂಡು ಫಸ್ಟು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ 2ನೇ ನಂಬರ್ 2 ನಂಬರ್ ಇಟ್ಕೊಂಡು 0ಇಂದ 2 ಹೋಗಿ 2ಇಂದ 0 ಹೋಗಿ ಸಿ ಥರ ಹಾಕ್ಕೊಳ್ತೀನಿ ನಾನು. ನೋಡಿ, ತುಂಬ ಸಿಂಪಲ್ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ಅದು ಲೀಫ್ ಡಿಸೈನ್ ಬರುತ್ತೆ. ಲೀಫ್ ಡಿಸೈನ್ ಬರುತ್ತೆ. ಅಂದರೆ ನಾನು ಲೀಫನ್ನ 2 ಕಲರ್ ಹಾಕಿದ್ದೀನಿ. ಒಂದು ಕಲರು ಲೈಟ್ ಪಿಂಕ್ ಹಾಕಿದ್ದೀನಿ, ಇನ್ನೊಂದು ಕಲರು ಲೈಟ್ ಗ್ರೀನ್ ಹಾಕಿದ್ದೀನಿ ನಾನು. ಇದು ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ ಅಂದ್ಬಿಟ್ಟು ಏನು ಮಾಡಿದೆ ನಾನು, 5 ಲೀಫ್ ಥರ ಹಾಕ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಲೀಫು ಗೋಲ್ಡ್ ಕಲರಲ್ಲೇ ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ಪ್ಲೈನ್ ಕಾಣಬಾರ್ದು, ಒಂದು ಸ್ವಲ್ಪ ಗ್ಯಾಪ್ ಕಾಣಬಾರ್ದು, ಎಲ್ಲ ಸ್ವಲ್ಪ ಹತ್ತತ್ರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದೊಂದು ನಂಬರ್ 0ಇಂದ 1 ಹೋಗಿ 1ಇಂದ 0 ಹೋಗಿ ಆ ಥರ ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತೀನಿ.
ಥರ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ದೊಡ್ಡದಾಗೂ ಹಾಕ್ಕೊಂಡು ಚೆನ್ನಾಗಿರಲ್ಲ. ಇದು ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ಬೇಕಿದು, ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಬ್ಯಾಕಲ್ಲಿ ಫುಲ್ಲು ಫಿಲಪ್ ಮಾಡಿದ್ದೆ ನಾನು. ಅದು ನಾನು ಫಸ್ಟ್ ಏನು ಮಾಡಿದ್ದೆ ಅಂದರೆ ಇದೆಲ್ಲ ಲಾಸ್ಟಲ್ಲಿ ಹಾಕಿದ್ದೆ ಲೀಫನ್ನು ನಾನು. ಅದಕ್ಕೆ ಈಗ ಸ್ವಲ್ಪ ಐಡಿಯಾ ಬಂತು ನಮಗೆ, ಹೆಂಗಿದ್ರು ಗೋಲ್ಡು ಅಟ್ಯಾಚ್ ಮಾಡ್ತೀನಲ್ವ, ಗೋಲ್ಡು ಶೇಪ್ ತೊಗೊಳ್ತೀನಲ್ವ, ಹಂಗೆ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಚಿಕ್ಕ ಚಿಕ್ಕ ಲೀಫ್ ಬರುತ್ತೆ, ಇದು 5 ಲೀಫ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಡಿಸೈನ್. ಇದು ಲೈಟ್ ಕಲರ್ಸ್ ಎಲ್ಲ ಇದೆ. ಅದು ಥ್ರೆಡ್ಸು ಅಂದರೆ ಸ್ಯಾರಿನೂ ಅದೇ ಥರ ಲೈಟು ಡಾರ್ಕು ಲೈಟು ಮಿಕ್ಸಿಂಗ್ ಇದೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗೋಲ್ಡ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಇದು ಪಿಂಕು ಮತ್ತು ಸಿಲ್ವರ್ ಮಿಕ್ಸಿಂಗ್ ಇದೆ. ಪಿಂಕ್ ಅಲ್ಲ, ಗ್ರೀನು ಮತ್ತು ಸಿಲ್ವರ್ ಮಿಕ್ಸಿಂಗ್ ಥರ ಕಾಣಿಸ್ತಾ ಇದೆ. ಇದು ಬ್ಯಾಕಿಗೆ ಬಂದು ಸಣ್ಣ ಬಾರ್ಡ್ರ್ ಬಂದಿದೆ. ಇದು ಫ್ರಂಟ್ ಸ್ಲೀವಿಗೆ ಮಾತ್ರ 12 ಇಂಚ್ ಬಾರ್ಡ್ರ್ ಕೊಟ್ಟಿದ್ದಾರೆ. ನೋಡಿ, ನಾನೀಗ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೆನ್ಸಿಲ್, ಮಾರ್ಕರ್ ಪೆನ್ಸಿಲ್ ಅಂತಲೇ ಬರುತ್ತೆ. ಇದು ಅಳಿಸಿದ್ರೂ ಹೋಗಲ್ಲ. ಇದು ನಾವೇನು ಮಾಡಬೇಕು, ಮಾರ್ಕ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಆ ಮಾರ್ಕ್ ಮಾಡಿರೋದನ್ನು ಅದನ್ನು ಫುಲ್ಲು ಕ್ಲೋಸ್ ಮಾಡ್ಕೊಳ್ಬೇಕು. ಇಲ್ಲ ನಾವು ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಮಾಡ್ಬಿಡ್ತೀನಿ ಅಂದರೆ ಇದು ಮಾರ್ಕರ್ ಹೋಗಲ್ಲ. ಇದು ಅದಕ್ಕೆ ನೋಡಿ ನಾನು ಅರ್ಧ ಲೀಫ್ ಹಾಕ್ಕೊಳ್ತೀನಿ. ನಾನು ಫಸ್ಟು 0 ಇಂದ 2ಗೆ ಹೋಗಿ 2 ಇಂದ 0ಗೆ ಹೋಗುತ್ತೆ ಲೀಫ್. ಇದು ಒಂದು ಸೆಂಟ್ರಲ್ಲಿ ಒಂಚೂರು ಗ್ಯಾಪ್ ಬರುತ್ತೆ. ಇದು ಆ ಗ್ಯಾಪ್ಗೆ ಏನು ಮಾಡ್ತೀನಿ, ನಾನು ಇನ್ನೊಂದು ಕಲರ್ನ ಇನ್ನೊಂದು ಸ್ಲೀವ್ ಹಾಕ್ತೀನಲ್ಲ, ಇನ್ನೊಂದು ಲೀಫ್ ಹಾಕ್ತೀನಲ್ವ, ಆ ಲೀಫ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಮತ್ತು ಸೆಂಟ್ರಲ್ಲಿ ಅದು ಗ್ಯಾಪ್ ಇರುತ್ತಲ್ವ, ನಾನು ಈ ಥರ ಕರ್ಲ್ ಥರ ಮಾಡಿದ್ನಲ್ವ, ಅಲ್ಲಿ ಗ್ಯಾಪ್ ಇರೋದಕ್ಕೆ ಒಂದೊಂದು ಕಲರ್ ಅದು ಹಾಕ್ಕೊಳ್ತೀನಿ, ಒಂದೊಂದು ಕಲರ್ ಇದು ಹಾಕ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕೆಲಸನೂ ಬೇಗ ಆಗುತ್ತೆ. ಇಲ್ಲಾಂದರೆ ಫಸ್ಟು ಲೀಫ್ ಹಾಕ್ಕೊಳ್ಳೋದು, ಆಮೇಲೆ ಡಾಟ್ ಇಟ್ಕೊಳ್ಳೋದು, ಆ ಥರ ಮಾಡೋಕ್ಕಿಂತ ಇವಾಗ ನಾವು ಬ್ಯಾಕಲ್ಲೇ ಮಾಡಬೇಕಾದ್ರೇ ಡಿಸೈನ್ ಯಾವ ಥರ ಮಾಡಬೇಕು ಅಂತ ನಮಗೆ ಐಡಿಯಾ ಬಂದ್ಬಿಟ್ಟಿರುತ್ತೆ. ಫ್ರಂಟಲ್ಲಿ ನಾವು ಮಾಡೋವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ನೋಡಿ, ಚಿಕ್ಕ ಚಿಕ್ಕ ಲೀಫ್ ಬರುತ್ತೆ. ಇದು ಒಂದು 3/4 ಇಂಚ್ ಲೀಫ್ ಬರುತ್ತೆ. ಇದು ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಎಂಬ್ರಾಯ್ಡಿಂಗ್ ಕಲಿಯುವಾಗ ಲೀಫ್ಗಳು ಡಿಸೈನ್ಸ್ ಹೇಳ್ಕೊಟ್ಟಿರ್ತಾರೆ ಅವರು. ಒಂದು 5-6 ಥರ ಲೀಫ್ ಹೇಳ್ಕೊಟ್ಟಿರ್ತಾರೆ. ಅದರಲ್ಲಿ ಇದು ಒಂದು ಲೀಫ್ ಸೇರ್ಕೊಳ್ಳುತ್ತೆ. ಇದು ತುಂಬ ಚೆನ್ನಾಗಿದೆ ಕಲರ್. ಇದೂ ನೋಡಿ, ಈಗ ಥ್ರೆಡ್ಡು ಲೈಟ್ ಪಿಂಕ್ ಕಲರು ಚೇಂಜ್ ಮಾಡ್ತಾಯಿದ್ದೀನಿ. ಮತ್ತು ಅದು ಒಂದೊಂದು ಲೀಫ್ ಬಿಟ್ಟಿದ್ನಲ್ವ ನಾನು, ಆ ಲೀಫ್ಗೆ ಬಿಟ್ಟಿದ್ದೆ. ಮತ್ತು ಒಂದು ಗ್ರೀನ್ ಕಲರ್ ಹಾಕಿದ್ದೆ. ಗ್ರೀನ್ ಕಲರ್ ಹಾಕಿ ಸೆಂಟ್ರಲ್ಲಿ ಒಂದು ಗ್ಯಾಪ್ ಇಟ್ಟಿದ್ದೆ ನಾನು ಚೂರು, ಅದನ್ನು ಫಿಲಪ್ ಮಾಡ್ಕೊಳ್ತೀನಿ ನಾನು. ಇದು ಮಾರ್ಕರ್ ಮಾಡ್ಕೊಂಡ್ಮೇಲೆ ಅದನ್ನು ಕ್ಲೀನಾಗಿ ಫಿಲಪ್ ಮಾಡ್ಕೊಳ್ಳಿ. ಯಾರಾದರೂ ಮಾಡೋರಿದ್ದರೆ, ಕಲಿತಾ ಇರೋರು ಸ್ವಲ್ಪ ನಾವು ಯಾವ ಥರ ಮಾರ್ಕ್ ಮಾಡಿದ್ದೀರೋ ಆ ಮಾರ್ಕನ್ನ ಕವರ್ ಮಾಡ್ಕೊಳ್ಳಿ ಆದಷ್ಟು. ಇಲ್ಲ ನಾವು ಆಗಲ್ಲ, ನಮಗೆ ಮಾರ್ಕರ್ ಕಾಣುತ್ತೆ ಅಂದರೆ ಸ್ವಲ್ಪ ಅಸಹ್ಯವಾಗಿರುತ್ತೆ. ಸ್ವಲ್ಪ ಕ್ಲೀನಾಗಿ ಆ ಮಾರ್ಕರ್ನ ಕ್ಲೋಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ಈಗ ಗ್ರೀನ್ ಕಲರ್ ಸೆಂಟ್ರಲ್ಲಿ ಒಂಚೂರು ಗ್ಯಾಪ್ ಇಟ್ಟಿರ್ತೀನಿ ನಾನು. ಆ ಗ್ಯಾಪ್ಗೆ ಬೇರೆ ಕಲರ್ದು ಲೈಟ್ ಪಿಂಕ್ ಕಲರ್ನ ಕವರ್ ಮಾಡ್ತೀನಿ. ಮತ್ತು ಡಾಟ್ ಸಹ ಬಿಟ್ಟಿರ್ತೀನಿ ಒಂದೊಂದು. ನಾನು ಡಾಟು ಗ್ರೀನ್ ಒಂದು ಕಲರು, ಲೈಟ್ ಪಿಂಕ್ ಒಂದು ಕಲರು ಮಾಡಿರ್ತೀನಲ್ವ, ಅದು ಗ್ಯಾಪ್ ಬಿಟ್ಟಿದಾಗ ಅದನ್ನು ಹಂಗೆ ಕ್ಲೋಸ್ ಮಾಡ್ಕೊಳ್ತೀನಿ ನಾನು. ಅದನ್ನು ನೋಡಿ, ಲೀಫು ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಸ್ಟಮರೆಲ್ಲ ನಮಗೆ ಈ ಥರ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸರಿ, ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ಈ ವೀಡಿಯೋ ಆಗ್ತಾ ಇರೋದ್ರಿಂದ ತುಂಬ ವರ್ಕ್ದೇ ಬರ್ತಾಯಿದೆ. ನಮಗೆ ಟೈಮು ಅಡ್ಜಸ್ಟ್ ಮಾಡ್ಕೊಂಡು ಆದಷ್ಟು ಮಾಡ್ತಾಯಿದ್ದೀನಿ. ಯಾವುದೋ ಸದ್ಯಕ್ಕೆ ಯಾವುದು ಅರ್ಜೆಂಟ್ ಇದೆ ಅದು ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನು. ಈಗ ನೋಡಿ, ಅದು ಪಿಂಕ್ ಕಲರಲ್ಲಿ ನಾನು ಗ್ರೀನ್ ಹಾಕಿರಲಿಲ್ಲ, ಅದನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ಲು ಫಿನಿಶಿಂಗ್ ಬರುತ್ತೆ. ತುಂಬ ಚೆನ್ನಾಗಿದೆ ಲೈಟ್ ಕಲರಲ್ಲಿ. ಇದು ಫುಲ್ಲು ಬ್ಲೌಸ್ ಸ್ಟಿಚ್ ಆದಮೇಲೆ ಸಹ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಮತ್ತು ನೋಡಿ, ಥ್ರೆಡ್ಡೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಈ ಥರ ಬಂದಿದೆ ನನ್ನ ನೆಕ್ ಡಿಸೈನು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವ ಥರ ನೆಕ್ಕು ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.